ಆತ್ಮೀಯ H16 ನ್ಯೂಸ್ ಅಂತ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೀವತವರ. ಆತ್ಮೀಯರೇ, ಕಡಪಟ್ಟಿ ಬಸವಣ್ಣ, ಕಿಳೆಗಾಂವ್ ಬಸವಣ್ಣ, ಚನ್ನ ಬಸವಣ್ಣ ಉಳಿವಿ, ಅನೇಕ ಕಡೆಗಳಲ್ಲಿ ಬಸವಣ್ಣನ ಆರಾಧ್ಯ ದೈವವನ್ನು ಆರಾಧಿಸೋರು ಸಾಕಷ್ಟಿದ್ದಾರೆ. ಯಾಕೆ ಆರಾಧಿಸ್ತಾರ? ಯಾಕಪ್ಪ? ಸಿಂಪಲ್ ಅದರಲ್ಲಿ ಭಾಳ ಮಹತ್ವದಿಲ್ಲದ. ಬಸವಣ್ಣವ್ರು ಬಂದ ಮೇಲೆ ಆರಾಧನೆ ಮಾಡ್ತಾರೆ ಅನ್ನೋಗ್ತಾವೆ. ಬಸವಣ್ಣವ್ರಿಗಿಂತ ಪೂರ್ವದಲ್ಲೂ ಆರಾಧನೆ ಇತ್ತು. ಯಾಕಂದ್ರೆ ಭೂಮಿಯನ್ನು ಉಳೋದಕ್ಕೆ ನಾವು ಉಪಯೋಗಿಸ್ತಿದ್ದು ಎತ್ತನ್ನು. ಆ ಎತ್ತನ್ನು ನಾವು ದೈವದ ರೂಪದಲ್ಲೇ, ಯಾಕಂದ್ರೆ ಹೊಟ್ಟೆಗೆ ಹಾಕುವಂಥ ಭೂಮಾತೆಯನ್ನು ಸೀಳಿ ಅದರಲ್ಲಿ ಬೀಜಾಂಕುರ ಮಾಡಿಕೊಂಡು ಭೋಜನ ಮಾಡುವಂಥ ನಮ್ಮ ಬದುಕಿಗೆ ಆಧಾರ ಆಗುವಂಥ ಕೆಲಸಕ್ಕೆ ಮುಖ್ಯ ಸಹಾಯಕ ಈ ಬಸವಣ್ಣ. ಅದು ಒಂದು ರೀತಿ. ಇನ್ನೊಂದು, ಬಸವಣ್ಣವ್ರು ಬಂದ ಮೇಲೆ ಕರ್ನಾಟಕದಲ್ಲಂತೂ ಈ ಬಸವಣ್ಣನ ಒಂದು ಪೂಜಿಸುವಂಥ ಕೆಲಸ ಭಾಳಷ್ಟು, ಇಡೀ ರಾಜ್ಯ ತುಂಬ ಹಬ್ಬದಲ್ಲಿ ಎರಡು ಮಾತ್ರ ಇಲ್ಲ. ಮತ್ತು ಇಡೀ ಇಂಡಿಯಾದಲ್ಲಿ, ಭಾರತದಲ್ಲೂ ಸಹಿತ ಬಸವಣ್ಣನ ಆರಾಧ್ಯ ದೈವವನ್ನು ಬಯಸುವಂಥ ಜನ, ಪೂಜಿಸುವಂಥ ಜನ ಸಾಕಷ್ಟಿದ್ದಾರೆ. ಅಂಥ ಅನೇಕ ಪವಿತ್ರ ಸ್ಥಾನಗಳಲ್ಲಿ ಒಂದಾದಂಥ ಕಡಪಟ್ಟಿ ಬಸವಣ್ಣ ನಮ್ಮ ಇಲ್ಲೇ ಜಮಖಂಡಿ ಹತ್ತಿರದಲ್ಲೇ ಅದರ ಬದಿಯಲ್ಲಿರುವಂಥದ್ದು. ಈ ಬಸವಣ್ಣನ ಬಗ್ಗೆ ಸಾಕಷ್ಟು ಪವಾಡ ಕಥೆಗಳು, ಪುಣ್ಯಕಥೆಗಳು ಸಾಕಷ್ಟಿದ್ದಾವೆ. ನಮ್ಮ ದೇಶದಲ್ಲಂತೂ ಪವಾಡ ಕಥೆಗಳಿಗೇನು ಬರ ಇಲ್ಲ, ಸಾಕಷ್ಟಿದ್ದಾವೆ. ನಾವು ಯಾಕೆ ಪವಾಡ ಮಾಡ್ಕೊಂಡಿವಿ ಅನ್ನೋದು ನಮ್ಮ ಬದುಕಿಸ್ತದಪ್ಪ ಅನ್ನೋಂಥ ಕಾರಣಕ್ಕಾಗಿ, ಅದೇ ಕಾಲಕ್ಕೆ ನಮಗೆ ಜೀವ ಕೊಟ್ಟದ ಅನ್ನೋ ಕಾರಣಕ್ಕಾಗಿ ನಾವು ಬದುಕಲಾರ ಸ್ಥಿತಿಯಲ್ಲಿ ಬದುಕಿಸುವಂಥ ಕೆಲಸ ಮಾಡೋದು ಪವಾಡ, ದೈವ ಅಂತ ಆರಾಧಿಸುವಂಥ ಪರಂಪರೆಗಳು ನಮ್ಮಲ್ಲಿ ಬೆಳೆ ಬಂದಿದ್ದಾವೆ. ಅದು ಮೂಢನಂಬಿಕೆನೋ ಆಯಾ ಸಂದರ್ಭ ಬಿಟ್ಟಂಥದ್ದು. ಆದರೆ ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವುದನ್ನು ನಂಬಿಕೆ. ಆ ನಂಬಿಕೆನ ಉಪಯೋಗ ಮಾಡಿಕೊಂಡು ಇಡೀ ಮನು ಸಮುದಾಯವನ್ನು ಹಾಳು ಮಾಡುವಂಥದ್ದು ಅಪನಂಬಿಕೆ, ಮೂಢನಂಬಿಕೆ. ಇಷ್ಟು ನಾವು ಡಿಫೈನ್ ಮಾಡ್ಬೋದೇನೋ. ಏನೂ ಇರಲಿ, ಕಡಪಟ್ಟಿ ಬಸವಣ್ಣ ದೇವಸ್ಥಾನಕ್ಕೆ ನಮ್ಮ ಸನ್ಮಿತ್ರರಾದಂತಹ, ಅದರಲ್ಲೂ ವಿಶೇಷವಾಗಿ ನೀವಾಗಲಿ ಪರಿಚಯ ಇದ್ದಂತಹ ಪಾರಿಜಾತ ಹೂವನ್ನು ಕೃಷ್ಣನ ಮೂಲಕ ಭೂಮಿಗೆ ತಂದಂಥ ನಮ್ಮ ಮಿತ್ರರು ಈಶ್ವರ ಚಂದ್ರ ಬೆಟಗೇರಿ ಅವರು ಕಡಪಟ್ಟಿ ಹೋಗಿದ್ರು. ಒಂದು ತಮ್ಮ ಮೊಮ್ಮಗನ ಅಥವಾ ಏನು ಸಂಬಂಧಿಕರ ಮದುವೆಗೆ ಶ್ರೀಧರ್ ಕುಂಚನೂರ್ ಅನ್ನುವಂಥ ಹಾಗೂ ಸ್ಫೂರ್ತಿ ಅವರೇನೋ ಮದುವೆ ಹೋಗಿದ್ರು. ಆ ಸಂದರ್ಭದಲ್ಲಿ ಈ ಗುಡಿಯನ್ನು ನೋಡೆ, ಇಲ್ಲಿಯ ದೈವವನ್ನು ನೋಡೆ, ಇಲ್ಲಿಯ ಒಂದು ಆಕರ್ಷಣೀಯ ಒಂದು ಪರಿಸರವನ್ನು ನೋಡೆ ನಮಗೆ ಅನಿಸಿದ ಕೆಲವು ಮಾತುಗಳನ್ನು ಮಾತಾಡಬೇಕು. ಆ ಕಡಪಟ್ಟಿ ಬಸವಣ್ಣನ ಒಂದು ಪವಾಡ ಕಥೆಗಳಾಗಿರ್ಬೋದು, ಅಥವಾ ನಂಬಿಕೆ ಕಥೆಗಳಾಗಿರ್ಬೋದು, ಅಥವಾ ಮೂಢನಂಬಿಕೆ ಕಥೆಗಳಾಗಿರ್ಬೋದು, ಅವನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅಂದರು. ನನಗೂ ಸರಿ ಅನ್ನಿಸ್ತು. ಯಾಕಂದರೆ ಏನು ತಪ್ಪದ, ಬಸವಣ್ಣ ಅನೇಕ ಜನರ ಆರಾಧ್ಯ ದೈವ. ಮತ್ತು ನಮ್ಮಂಥ ಅನೇಕ ವಿಚಾರವಾದಿಗಳಿಗೆ ನಮ್ಮ ವಿಚಾರವಾದಿಯ ಪ್ರಚೋದಕ, ಜೊತೆಗೆ ಬದುಕನ್ನು ಯಾವ ರೀತಿ ಬದುಕಬೇಕಂತ ಕಲಿಸಿದಂಥ ಬಸವಣ್ಣ, ಪಾಟಿಗೆ ಹಾಕೋ ಬಸವಣ್ಣ, ಅವರಿಬ್ಬರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ತಪ್ಪಲ್ಲ ಅನಿಸಿ. ನೀವು ಅಲ್ಲಿ ಏನು ನಿಮಗೆ ಹೋದ ತಕ್ಷಣ ಏನು ಅನಿಸ್ತಾರೆ? ಶ್ರೀ ಬಸವಲಿಂಗಾಯ ನಮಃ. ಶರಣಾರ್ಥಿ ಸರ್. ಕೈಲಾಸದಲ್ಲಿರ್ತಕ್ಕಂಥ ಶಿವನ ವಾಹನ ನಂದಿ ಅಂತೇಳಿ ನಮಗೆ ನಂಬಿಕೆ ಇದೆ ರೀ. ಆ ನಂದೀಶ್ವರನ ರೀ ಈಗ ಭೂಮಿಗೆ ಬಸವಣ್ಣನಾಗಿ ಬಂದ ಅಂಥೇಳಿ ನಾವು ನಂಬಿಕೊಂಡು ಬಂದಿದ್ದೀವಿ. ನೀವು ನಂಬಿದಿರಿ, ಒಂದು ಬಸವಣ್ಣ ನಮಗೆ ಅನ್ನ ಕೊಡುವಂಥ ದೇವರು. ಯಾಕೆ ಸರ್, ಬಸವಣ್ಣ ಅಂದಾಕ್ಷಣ ವಿಶೇಷವಾಗಿ ನಾವು ರೈತಾಪಿ ಜನರಿಗೆ ಒಂಥರ ಭಕ್ತಿ ಮೂಡ್ತದೆ ರೀ. ಹಾಗೆ ಬಸವಣ್ಣನ ಬಗ್ಗೆ ಒಂದು ಆರಾಧನಾ ಮನೋವೃತ್ತಿ ರೀ ಜನರಲ್ಲಿ ಐತೆ ಸರ್. ತಾವು ಹೇಳಿದ ಹಾಗೆ ಸರ್, ನಮ್ಮ ಭಾರತದಲ್ಲಿ ಅಂದರೆ ವಿಶೇಷವಾಗಿ ಕೃಷಿ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಎಲ್ಲರೂ ಬಸವಣ್ಣನ ಬಗ್ಗೆ ಒಂದು ಅಪಾರವಾದಂಥ ನಂಬಿಕೆಯನ್ನು ಇಟ್ಟುಕೊಂಡು ಆರಾಧನೆ ಮಾಡ್ಕೋತ ಬಂದಿದ್ದಾರೆ ಸರ್. ಇದಕ್ಕೆ ಪೂರಕವಾಗಿ ನಮ್ಮ 12ನೇ ಶತಮಾನದಲ್ಲಿ ನಮ್ಮ ಏನು ಬಸವಣ್ಣನವರು ಹುಟ್ಟಿರಿ, ಆ ಬಸವಣ್ಣನ ಹುಟ್ಟಿ ಬಂದ ಅನ್ನುವಂಥ ನಂಬಿಕೆಯನ್ನು ಜನರಲ್ಲಿ ಮೂಡಿಸಿರಿ. ಮನುಕುಲದ ಉದ್ಧಾರಕ್ಕಾಗಿ ಏನು ಕಾರ್ಯಗಳನ್ನು ಮಾಡಿದಾರಲ್ಲ ಸರ್, ಅವು ನಮ್ಮ ಪ್ರತಿಯೊಂದು ಹಳ್ಳಿ ಪಟ್ಟಣಗಳಲ್ಲಿ ಸರ್ ಜನರಿಗೆ ಮತ್ತಷ್ಟು ಭಕ್ತಿಯನ್ನು ಹೆಚ್ಚು ಉತ್ಪ್ರೇಕ್ಷೆ ಅನ್ಬೋದು. ಅಷ್ಟು ಒಂದು ಆಳವಾಗಿ ಬೇರೂರು ಬಿಟ್ಟಿದಾವೆ ರೀ.
ಹೀಗಾಗಿ ರೀ ಬಸವಣ್ಣ ಅಂತಂದರೆ ನಮ್ಗೆ ಎತ್ತು ಅನ್ನುವಂಥ ಇದು ಭಾವದಲ್ಲ, ಅದನ್ನು ಆರಾಧನೆ ಮಾಡುವುದರ ಜೊತೆಗೆ ಬಸವ ತತ್ವವನ್ನು ಸಾರಿ ಅಂತ ಬಸವಣ್ಣನೂ ಕೂಡ ಸಹಿತ ರೀ ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕದೊಳಗೆ ರೀ ಎಲ್ಲ ಜನರು ಒಂಥರ ಆರಾಧನೆ ಮಾಡ್ಕೋತಾ ಬಂದಿದ್ದಾರೆ. ಅಂಥ ಒಂದು ಸರ್ ವಿಜಯಪುರ ಜಿಲ್ಲೆ ಅಖಂಡವಾಗಿದ್ದದ್ದು ರೀ. ಈಗ ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ ಬೇರೆ ಬೇರೆ ಆದರೂ ಕೂಡ ಸರ್ ಈಗ ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಮಖಂಡಿ ತಾಲೂಕು ರೀ. ಹಾಗೆ ರೀ ನಾವು ಈ ಕಡೆ ಗೋಕಾಕದಿಂದ ಜಮಖಂಡಿಗೆ ಹೋಗುವಂಥ ಮಾರ್ಗದಲ್ಲಿ ಬರ್ತಕ್ಕಂಥ ಕೆಲವೊಂದು ರೀ ಅದು ನೋಡಿರಿ ರಬಕವಿ ಬನಟ್ಟಿ ಹೊನ್ನೂರು ಎಷ್ಟು ಚಂದ ಹೆಸರುಗಳು ಹೂಣೂರು ರೀ. ಅದಕ್ಕೆ ಅದು ಹೊನ್ನೂರು ಮೊದಲು ಅದಕ್ಕೆ ಹೂಣೂರು ಅಂತ ಬಂದದ ರೀ. ಹೂಣೂರು ಮುಂದೆ ಹೋಗುವಾಗ ಅಂದಾಗ ಕಡದಪಟ್ಟಿ ಅಂತ ಹೇಳಿ ಅಂತ ಆ ಕಡೆ ಈ ಕಡೆಗೆ ಭಾಗ ಅಂತ ಪಟ್ಟಿ ಅದಕ್ಕೆ ಕಡಪಟ್ಟಿ ಅಂತ ಹೇಳಿ ಇರ್ತದೆ. ಆ ಕಡಪಟ್ಟಿಯ ಒಂದು ಪ್ರೇಕ್ಷಣೀಯ ಒಂದು ಸ್ಥಳಕ್ಕೆ ಸರ್ ಅದು ನಮ್ಮ ಮೊನ್ನೆ ಒಂದು ನಿಮಿತ್ತ ಮಾತ್ರವಾಗಿ ನಮ್ಮದು ಒಂದು ಮೊಮ್ಮಗಳು ಸ್ಫೂರ್ತಿ ನಡೆಸೋಶಿ ಹಾಗೂ ಶ್ರೀಧರ್ ಕುಂಚಿನವರ ಒಂದು ಲಗ್ಗಕ್ಕೆ ಹೋದಾಗ ರೀ ಆ ದೇವಸ್ಥಾನದ ಒಂದು ಇದರೊಳಗೆ ಹೋಗೋದ್ರೊಳಗೆ ಮನಸ್ಸಿಗೆ ಒಂದು ಅಲ್ಲಿ ಒಂದು ಶಿಲ್ಪಕಲೆ ರೀ ಮತ್ತು ಆ ಗೋಪುರ ರೀ ಅದು ಬಹಳ ಆಕರ್ಷಣೀಯವಾಗಿತ್ತು ರೀ. ಇದು ಚಾಲುಕ್ಯರ ಒಂದು ಶಿಲ್ಪಕಲೆ ಅಂತ ಹೇಳಿ ಕೇಳಿ ಬಂತಾರೆ ಸರ್. ಅಂದರೆ ಹಾಗೆ ಒಂದು ಆಳರ್ಸರು ತಾವು ಏನು ನೀವು ಹೇಳ್ತೀರಲ್ಲ ಸರ್ ವಿಶೇಷವಾಗಿ ತಮ್ಮ ರಾಜ್ಯದ ಆಡಳಿತದ ಜೊತೆಗೆ ರೀ ಅವರು ವಿಶೇಷವಾಗಿ ಇಂತಹ ಕಲೆ ಶಿಲ್ಪಕಲೆ ಶಿಕ್ಷಣ ಇವಕ್ಕೆ ಹೆಚ್ಚು ಒತ್ತುಗಳನ್ನು ಕೊಟ್ಟರಿ. ಅಂದ್ರೆ ಅದು ನಮ್ಮ ಸಂಸ್ಕೃತಿಯ ಪ್ರತ್ಯೇಕವಾಗಿ ಪರಂಪರಾಗತವಾಗಿ ಹೋಗಲಿ ಅಂತೇಳಿ ಶಿಲೆಗಳಲ್ಲಿ ಸರ್ ಅವರು ಕೆತ್ತಿದಂಥ ಕೆಲವೊಂದು ಇದನ್ನು ದೇವಸ್ಥಾನ ಒಳಗಡೆ ನೋಡಿದ್ರಿ ಕಂಬಗಳದಾವೆ ಸರ್. ಆ ಕಂಬಗಳಲ್ಲಿ ಒಂದು ಕೆತ್ತನೆ ಕೆಲಸ ಮಾಡಿಸಿದ್ದಾರೆ ಸರ್. ಅದನ್ನು ನೋಡೋಕೆ ಎಂದು ಮಾಡಿದಾರೋ ಏನೋ ಸರ್ ಅದು ತಮ್ಮ ಆಳ್ಕೆ ಮಾಡಿದ್ದಾರೆ. ಅದು ಇವತ್ತು ಅದು ನಿತ್ಯ ನೂತನವಾಗಿ ಕಂಡುಕೋತಾವೆ ಸರ್. ಅದು ಮೂಲತಃ ಅಂತ ಸರ್ ಅಲ್ಲಿ ಬಸವಣ್ಣನ ಒಂದು ಪವಾಡ ಪುರುಷ ಬಸವಣ್ಣ ಅಂತೇಳಿ ಹೆಚ್ಚಿಗೆ ಕಡಪಟ್ಟಿ ಬಸವಣ್ಣ ಅಂತೇಳಿ ಪ್ರಖ್ಯಾತಿ ಅದ ರೀ. ಅದು ಮೂಲ ದೇವಸ್ಥಾನ ಸಂಗಮೇಶ್ವರ ಅಂತೇಳಿ ಒಳಗಡೆ ದೇವಸ್ಥಾನ ರೀ. ಒಂದು ಕಡೆ ಸಂಗಮೇಶ್ವರ ಒಂದು ಲಿಂಗ ಅದ ರೀ, ಅದು ಎದುರುಗಡೆ ಬಸವಣ್ಣ ಅದ ರೀ. ಈ ಬಸವಣ್ಣನ ಮೂರ್ತಿಯನ್ನು ಕಂಡಾಕ್ಷಣ ಸರ್ ಒಂಥರ ಮನಸ್ಸಿಗೆ ಒಂಥರ ಏನಿರ್ತದೆ ಭಕ್ತಿ ಮೂಡ್ತದೆ ರೀ. ಅದಕ್ಕೆ ಪವಾಡ ಪುರುಷ ಬಸವಣ್ಣ ಅಂತೇಳಿ ಅಲ್ಲೆಲ್ಲ ಕರೀತದೆ ರೀ. ಇಂಥ ಒಂದು ಸರ್ ಇದೊಂದು ನಂಬಿಕೆಯ ಆಧಾರದ ಮೇಲೆ ಅಲ್ಲಿಯೇ ಜನರು ಏನು ಮಾಡಿದ್ದಾರೆ ಸಹ ಕಡೆಗೆ ಪ್ರದೇಶದೊಳಗೆ ವಿಶೇಷವಾಗಿ ನಮ್ಮ ಲಿಂಗಾಯತ ಸಮುದಾಯ ಸ್ವಲ್ಪ ಜಾಸ್ತಿ ಆಗಿದೆ ರೀ. ಅವರೆಲ್ಲ ಏನು ಮಾಡ್ತಾರೆ ಸರ್ ಆ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಸರ್. ಮೂಲ ಬಸವಣ್ಣನ ಏನಿದೆ ಸರ್ ವಿಗ್ರಹ ಆಗಲಿ ಸಂಗಮೇಶ್ವರ ಲಿಂಗ ಆಗಲಿ ಅವುಗಳನ್ನು ಇಟ್ಕೊಂಡ್ರಿ ಅದರ ಒಳಗಡೆ ಅಂತ ಕೆತ್ತನೆ ಕೆಲಸವನ್ನು ಶಿಲ್ಪಕಲೆಗಳನ್ನು ಅವಕ್ಕೇನು ಧಕ್ಕೆ ಆಗದ ಹಾಗೆ ಸರ್ ಒಂದು ವಿಶಾಲವಾದ ಒಂದು ಪ್ರಾಂಗಣದಲ್ಲಿ ವರ್ಣದ ಸರ್. ಹಿಂದಕ್ಕೆ ನಮ್ಗೆ ಹಂಡಾಳೆ ಶತಮಾನದಲ್ಲಿ ಆಗುವಂಥ ಶಿವಶರಣರಂದ್ರಿ ಅಂದ್ರೆ ವಿಶೇಷವಾಗಿ ರೀ ಅಕ್ಕ ಮಹಾದೇವಿ ರೀ ಅಲ್ಲಮ್ಮ ಪ್ರಭು ಡೋಹರ ಕಕ್ಕಯ್ಯ ಇದು ನಮ್ಮ ಚನ್ನಬಸವಣ್ಣ ರೀ ಮುಂದೆ ಸಿದ್ದರಾಮಯ್ಯ ಇವರ ಇರ್ತಾರೆ ಅವರ ಒಂದು ಮೂರ್ತಿಗಳನ್ನು ಈಗಿನ ಒಂದು ಇದಕ್ಕೆ ಜೀರ್ಣೋದ್ಧಾರ ಕಾರ್ಯ ಮಾಡ್ಕೋದ್ರೆ ಅಂದರೆ ಜನರಿಗೆ ಬಂದಾಕ್ಷಣ ಯಾಕಂತಂದರೆ ಬಸವಣ್ಣನ ಗುಡಿಗೆ ಬಂದೀವಿ ಅಂತಂದ್ರೂ ಕೂಡ ಎಲ್ಲ ಶಿವಶರಣರ ಒಂದು ದರ್ಶನ ಆಗ್ತದೆ ರೀ. ಇದರಿಂದ ಏನಾಗೈತೆ ಅಂದರೆ ನಮ್ಮ ಸಂಸ್ಕೃತಿ ನಮ್ಮದೊಂದು ಪರಂಪರೆ ಅದರ ಬಗ್ಗೆ ಒಂದು ಅಭಿಮಾನ ಮೂಡಿಸುವಂಥ ಕಾರ್ಯ ಅದಾಗ್ತದೆ ರೀ. ಹೀಗಾಗಿ ಸರ್ ಅಲ್ಲಿ ಹೋದಾಕ್ಷಣ ಯಾರಿಗೆ ಆದರೂ ಕಡಪಟ್ಟಿ ಬಸವಣ್ಣ ಅಂದಾಕ್ಷಣ ಯಾರಿಗಾದ್ರೂ ದೇವಸ್ಥಾನಕ್ಕೆ ಹಂಗೆ ಹೋಗ್ತಿರ್ತಾರೆ ಅದ್ರ ಒಳಗೆ ದೇವಸ್ಥಾನದಾಗ ಹೋಗಿ ನೋಡುವಂಥ ಅವಕಾಶ ನನಗೆ ಮಣ್ಣು ಸಿಗುತ್ತೆ ರೀ. ಹಾಗೆ ನಾವು ಸಹ ಬಿಜಾಪುರಕ್ಕೆ ಗುಲ್ಬರ್ಗಕ್ಕೆ ಹೋಗೋ ಮುಂದೆ ಬರೋ ಮುಂದೆ ದೇವಸ್ಥಾನ ಗೋಪುರ ನೋಡಿ ಅದಕ್ಕೆ ಕೈ ಮುಗಿತಿದ್ವಿ. ಅದ್ರ ಒಳಗಡೆ ಹೊಕ್ಕಾಗ ಇಷ್ಟೆಲ್ಲ ಒಂದು ಒಳಗಡೆ ನಮ್ಮ ಆಳರಸರು ಮಾಡಿದಂಥ ಕಾರ್ಯ ರೀ ಅಲ್ಲಿ ಶಿಲ್ಪಕಲೆ ಅದನ್ನು ನೋಡಿರಿ ಒಂಥರ ಮನಸ್ಸಿಗೆ ಒಂಥರ ಪ್ರಸನ್ನ ಅನಿಸ್ತದೆ. ಈಗ ನಿಮ್ಗೆ ಒಟ್ಟಾರೆಯಾಗಿ ಅಲ್ಲಿ ಗುಡಿಯ ಅಥವಾ ಒಳಗೆ ಗರ್ಭಗುಡಿಯ ಇಡೀ ಒಟ್ಟಾರೆಯಾಗಿ ನೀವು ಆ ಗುಡಿಯನ್ನು ನೋಡಿ ಅನುಭವಿಸಿದ್ದಂತ ಹೇಳಿದ್ರಿ. ಬಟ್ ಇದು ಈ ಗುಡಿ ವಿಶೇಷವಾಗಿ ನೀವು ಏನಂತ ಗಮನಿಸ್ತೀರ ಅಂದರೆ ವಿಶೇಷವಾಗಿ ಮಹತ್ವ ಏನು ಕೊಡ್ತೀರಿ ಅದಕ್ಕೆ ಸರ್? ಕೃಷಿ ಪ್ರಧಾನವಾದಂಥ ನಮ್ಮ ಒಂದು ಈಗಿನ ಪರಿಸರದೊಳಗೆ ರೀ ಬಸವಣ್ಣನಿಗೆ ಹೆಚ್ಚೊಂದು ಒಂದು ಆದ್ಯತೆಯನ್ನು ಕೊಟ್ಟು ರೀ ಅಲ್ಲಿ ಕೃಷಿಕ ಜನಾಂಗದವರು ಏನು ಮಾಡ್ತಾರೆ ಸರ್ ನಮ್ಮ ಜೋಡೆತ್ತುಗಳನ್ನು ನಿರ್ಮಾಣ ಮಾಡಿದ್ದಾರೆ ಸರ್ ಆ ಬಸವಣ್ಣನ ದೇವಸ್ಥಾನದೊಳಗೆ ರೀ. ಆ ಜೋಡೆತ್ತುಗಳನ್ನು ಸಹಜ ನೋಡುವುದರಿಂದ ಏನಾಗ್ತದೆ ಸರ್ ನಮ್ಮ ಒಂದು ಈ ಭೂಮಿಯ ಬಗ್ಗೆ ರೀ ನಮ್ಮ ಬಗ್ಗೆ ಕೃಷಿಕರ ಬಗ್ಗೆ ರೀ ಅಥವಾ ನಾವು ಈ ಬೆಳೆಯುವಂಥ ಬೆಳೆಗಳ ಬಗ್ಗೆ ಒಂಥರ ಸರ್ ಚಿಂತನಕ್ಕೆ ಅವಕಾಶ ಸಿಗುತ್ತೆ ಅದರಲ್ಲಿ. ಇನ್ನೊಂದು 12ನೇ ಶತಮಾನ ಶಿವಶರಣ ಮೂರ್ತಿಗಳು ಈಗ ಮಾಡಿದ್ದಾರೆ ಈಗ ಮಾಡಾಕತ್ತದಾರ ಸರ್ ಅವ್ರ ಕೆಲಸ ರೀ. ಕೆಲವೊಂದು ಏನಿದ್ರು ಮೂಲ ಸಂಗಮೇಶ್ವರ ರೀ ಆಮೇಲೆ ಬಸವಣ್ಣ
ಬಸವಣ್ಣ ಅಂದ್ರೆ ಪವಾಡ ಬಸವಣ್ಣ ಅಂತ ಬೇರೆ ದೇವಸ್ಥಾನ ಅದ ರೀ. ಮತ್ತು ಸಂಗಮೇಶ್ವರ ಎದುರುಗಡೆ ಒಂದು ಬಸವಣ್ಣ ಮೂರ್ತಿ ಅದ ರೀ. ಒಟ್ಟಾರೆ ಸರ ಬಸವಣ್ಣನ ಮೂಲ ಆರಾಧ್ಯ ದೈವವನ್ನು ಇಟ್ಟುಕೊಂಡು ಸರ ಅಲ್ಲಿ ಜನರೇ ಬರ್ತಾರೆ. ಉಳಿದ ಶಿವಶರಣರನ್ನು ನೆನಪಿಸುವಂಥ ಕಾರ್ಯವನ್ನು ರೀ ಆ ಒಂದು ಪ್ರಾಂಗಣ ಮಾಡ್ತಾ ಇದ್ದಾರೆ ಸರ್. ಅಂದರೆ ಒಟ್ಟಾರೆ ನೀವು ಹೇಳೋದು ಈ ಕಡಪಟ್ಟಿಯ ಗುಡಿಯ ಬಸವಣ್ಣ ಸುತ್ತಮುತ್ತ ಪ್ರಭಾವಿ ಮತ್ತು ಅದೇ ಕಾಲಕ್ಕೆ ಹೋಗಿ ನೋಡುವಂಥ ಒಂದು ಪ್ರೇಕ್ಷಣೀಯ ಸ್ಥಳ. ಸ್ಥಳ ಅಲ್ಲಿ ಹೋದಾಕ್ಷಣ ಸರ್ ಯಾರಿಗೇ ಆದರೂ ಸರ್ ಒಂಥರ ಮನಸ್ಸಿಗೆ ಆನಂದ ಸರ್. ಯಾಕೆ ಸರ್ ಅದಾಯ್ತು, ಅದು ನೋಡುವಂಥದ್ದು ಅಲ್ಲದ ಶಿಲ್ಪನೋದು ಅಂತ ಹೇಳ್ತಾರೆ. ಹಾಂ, ಶಿಲ್ಪ ಆಕರ್ಷಣೀಯ ಅಂತೇಳಿ ಆ ಒಂದು ಕಂಬಗಳು, ಅಲ್ಲಿ ಕೆತ್ತನೆ ಕೆಲಸ, ಆ ಒಂದು ಗೋಪುರ ಸರ್. ಆ ಗೋಪುರದಲ್ಲಿ ಅವರು ಮೊದಲು ಮಾಡಿದಂಥ ಸರ್ ಅದು ಸಾಮಾನ್ಯ ಕುಸರಿ ಕೆಲಸ ರೀ. ಅದು ನೋಡಿನ ನಾವು ಆನಂದಿಸಬೇಕು ಅಂತ ಅನಿಸ್ತದೆ ರೀ. ಇಂಥ ಕಾರ್ಯಗಳನ್ನು ಮಾಡಿದಂಥ ಪೂರ್ವಜರು ಮತ್ತು ಆಗಿನ ಕಾಲದಂಥ ರಾಜರು ರೀ, ಚಾಲುಕ್ಯ ಅರಸರು ಅಂದರೆ ಆಗಿನವರು ಈಗ ಆಳರಸರು ಅಂತ ಈಗಿನ ಹೆಚ್ಚು ಸರ್ ಬಾದಾಮಿ ಚಾಲುಕ್ಯರು ನಿರ್ಮಾಣ ಮಾಡಿದರು ಅಂತ ಹೇಳಿದ್ರು ರೀ. ಯಾಕಂದ್ರೆ ಅವ್ರು ಆಗಿನ ಅರಸರಂಗೆ ಅದು ಸರ್ ಎಲ್ಲ ಒಂದು ಅದಕ್ಕೆ ಆದ್ಯತೆಯನ್ನು ಕೊಡ್ತಾಯಿದ್ರು. ಜೊತೆಗೆ ಈ ಕಲೆಗಳ ಜೊತೆಗೆ ಶಿಕ್ಷಣಕ್ಕೂ ಮಹತ್ವ ಕೊಡ್ತಾಯಿದ್ರು ರೀ. ಅಲ್ಲಿ ಕೆಲವೊಂದು ವಿದ್ಯಾಸಂಸ್ಥೆಗಳು ಕೂಡ ಅಲ್ಲಿ ಆ ಒಂದು ಪ್ರಾಂಗಣದೊಳಗೆ ಕಾಣ್ತಾ ಇದ್ದಾವೆ ಸರ್. ಇದು ಅಲ್ಲ ಸರ್ ಮತ್ತೇನೇ ಒಂದು ಇದು ಮಾಡ್ತಾಯಿದ್ರು ಸರ್ ಜನ ಸಮುದಾಯ ಮಾಡಿ ವಿಶೇಷವಾಗಿ ಬಸವಣ್ಣನ ಒಂದು ಅದು ಸುಕ್ಷೇತ್ರವನ್ನಾಗಿ ಮಾಡಿದ್ದಾರೆ ರೀ. ಅಲ್ಲಿ ಬೇರೆ ಬೇರೆ ಈ ಒಂದು ಧಾರ್ಮಿಕ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ ರೀ. ಅದರ ಮುಖಾಂತರವಾಗಿ ಏನು ಸರ್ ಜನಮಾನಸದಲ್ಲಿ ಸರ್ ಒಂದು ಈ ಭಕ್ತಿಯ ಆಂದೋಲನ ರೀ ಅದು ಪ್ರಾರಂಭ ಆಗಿ ಸರ್ ಜನರಿಗೆ ಇರ್ತದೆ, ಖುಷಿಯನ್ನು ಕೊಡ್ತಾ ಇದ್ದಾರೆ. ಆ ದೇವಸ್ಥಾನದ ಒಂದು ಇದನ್ನು ಆ ಥರ ಅದಿಂತಲ್ಲ ಅನುಭವಿಸಿನ ನೋಡಬೇಕು ಅಂತ ಅನ್ಸುತ್ತೆ ರೀ. ಆ ಥರ ಒಂದು ಸೊಗಸಾದಂಥ ಒಂದು ಪ್ರಾಂಗಣ ಅಲ್ಲಿದೆ ಸರ್. ಆದ್ಮೇಲೆ ಸರ್ ಇಲ್ಲಿವರೆಗೆ ಕಡಪಟ್ಟಿ ಬಸವಣ್ಣ ದೇವಸ್ಥಾನದ ಬಗ್ಗೆ, ಆ ದೈವದ ಪ್ರಭಾವದ ಬಗ್ಗೆ, ಜನ ನಂಬಿಕೆ ಬಗ್ಗೆ ಸಾಕಷ್ಟು ಮಾತಾಡಿದರು ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವರು. ತಾವು ಕೇಳಿದಿರಿ, ತಮಗೂ ಹೋಗ್ಬೇಕು ಅನ್ನಿಸ್ತದೆ ನಾ ಕಡಪಟ್ಟಿಗೆ. ಹೋಗೋದ್ರೊಮ್ಮೆ ಹೋಗಿ ಬನ್ನಿ, ನೋಡಿ. ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವರು ಹೇಳಿದಂಥ ಮಾತುಗಳು ಸತ್ಯ ಅನ್ನೋ ಸುಳ್ಳು ಅನ್ನೋವನ್ನು ಪ್ರಮಾಣಿಸಿ ನೋಡ್ರಿ ಅಂತ ಮಾತ್ರ ಹೇಳ್ತಾ ಕಡಪಟ್ಟಿ ಅವರ ಬಗ್ಗೆ ಸಾಕಷ್ಟು ಮಾತುಗಳು ಸಹಿತ ನಾವು ಕೇಳಿದ್ವಿ ಇಲ್ಲಿವರೆಗೆ. ಅಲ್ಲಿ ಹೋಗಿ ನೋಡಿ ಬಂದಂಥ ಪ್ರತ್ಯಕ್ಷ ನೋಡಿ ಬಂದಂಥ ಈಶ್ವರಚಂದ್ರ ಬೆಟಗೇರಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ತಾವು ಹೋಗಿ ಭೇಟಿಯಾಗ್ರಿ. ನಮ್ಮ ಕಡಪಟ್ಟಿ ಬಸವಣ್ಣನ ಒಂದು ದರ್ಶನಕ್ಕೆ ಅಂತ ಹೇಳ್ತಾ ಇದು ನಮಗೆಲ್ಲರಿಗೂ ಲೈಕ್ ಆಗಿರ್ಬೋದು. ಇಲ್ಲಿವರೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡಿ. 16 ನ್ಯೂಸ್ ಅರ್ಥಾತ್ ಹೆಚ್ಚು ತಲಂಬದು ಸತ್ಯದ ಕೈಗಾಡಿ ವಂದನೆಗಳು. ಶರಣ.